ಸ್ವಲ್ಪ ವಿಡಿಯೋ ಇದೆಯಲ್ಲ 2 ನಿಮಿಷ ಅಷ್ಟೇ ಅಲ್ಲಿಂದ ಬ್ಯಾಂಕಿನ ಮುಖಾಂತರ ಜಾರಿ ಆಗ್ತಾ ಇರೋ ಕೇಂದ್ರ ಸರ್ಕಾರದ ಮುಖ್ಯವಾದ ಯೋಜನೆಗಳು ಯಾವುದಂದ್ರೆ ಮೊದಲಾಗಿ 2 ವಿಮಾ ಯೋಜನೆಗಳು, ಒಂದು ಪಿಂಚಣಿ ಯೋಜನೆ, ಆಮೇಲೆ ಮತ್ತೊಂದು ಮುದ್ರಾ ಅಂತ ಅಂದ್ಬಿಟ್ಟು ಕೃಷಿಯೇತರ ಚಟುವಟಿಕೆಗಳಿಗೆ ಸಣ್ಣ ಮೊತ್ತದ ಸಾಲ ಸೌಲಭ್ಯ. ಇವಿಷ್ಟು ಬ್ಯಾಂಕ್ಗಳ ಮುಖಾಂತರ ಜಾರಿ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಮೊದಲಾಗಿ ನಾವು ಪೆನ್ಷನ್ ಬಗ್ಗೆ ನಾವು ಪೆನ್ಷನ್ ಅಲ್ಲ, ಮೊದಲಾಗಿ ಇನ್ಶೂರೆನ್ಸ್ ಯೋಜನೆಗಳು ಅಂದ್ರೆ ವಿಮಾ ಯೋಜನೆಗಳು ಯಾವ್ಯಾವ್ದು, 2 ಮುಖ್ಯವಾದ ವಿಮಾ ಯೋಜನೆಗಳು ಯಾವ್ಯಾವ್ದು ಜಾರಿ ಆಗ್ತಾ ಇದೆ ಬ್ಯಾಂಕ್ಗಳ ಮುಖಾಂತರ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಮೊದಲಾಗಿ ವಿಮಾ ಯೋಜನೆಗಳು 2, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ. ಎರಡನೇದಾಗಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ. ಇದೆರಡು ವಿಮಾ ಯೋಜನೆಗಳು ಈಗ ಚಾಲ್ತಿಯಲ್ಲಿದೆ, ಜಾರಿ ಆಗ್ತಾ ಇದೆ ಬ್ಯಾಂಕ್ಗಳ ಮುಖಾಂತರ. ಮೊದಲಾಗಿ ನಾವು ಸುರಕ್ಷಾ ವಿಮಾ ಯೋಜನೆ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಇದಕ್ಕೆ ನಾವು ಕಟ್ಟಬೇಕಾಗಿರೋ ವಂತಿಗೆ ಎಷ್ಟಪ್ಪ ಪ್ರತಿ ವರ್ಷ ಅಂದ್ರೆ ಕೇವಲ 12 ರೂಪಾಯಿಗಳು. ಸೊ ಇದರಲ್ಲಿ ಏನು ಪರಿಹಾರ ಸಿಗುತ್ತೆ? ಅಪಘಾತದ ಮುಖಾಂತರ ಏನಾದ್ರು ಪ್ರಾಣ ನಷ್ಟ ಆಯಿತು ಅಂತಂದ್ರೆ ನಾಮನಿರ್ದೇಶನ ಯಾರು ಮಾಡಿದ್ದಾರೆ ಅವರಿಗೆ ಸಿಗತಕ್ಕಂಥ ಪರಿಹಾರ ಎಷ್ಟಪ್ಪ ಅಂತಂದ್ರೆ 2 ಲಕ್ಷ ರೂಪಾಯಿ. ಅಪಘಾತದ ಮುಖಾಂತರ ಪ್ರಾಣ ನಷ್ಟ ಆಗುವುದಿಲ್ಲ, ಆದ್ರೆ ಅಂಗವೈಕಲ್ಯತೆ ಆಗುತ್ತೆ. ಅಂಗವೈಕಲ್ಯತೆ ಭಾಗಶಃ ಅಂಗವಿಕಲತೆ ಆಗ್ಬೋದು ಅಥವಾ ಸಂಪೂರ್ಣ ಅಂಗವಿಕಲತೆ ಆಗ್ಬೋದು. ಭಾಗಶಃ ಅಂಗವಿಕಲತೆ ಅಂತಂದ್ರೆ 1 ಕಣ್ಣು ಕಳ್ಕೊಳ್ಳೋದು ಅಥವಾ 1 ಕೈ ಕಳ್ಕೊಳ್ಳೋದು ಅಥವಾ 1 ಕಾಲು ಕಳ್ಕೊಳ್ಳೋದು. ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಸಿಗತಕ್ಕಂಥ ಪರಿಹಾರ ಎಷ್ಟಪ್ಪ ಅಂತಂದ್ರೆ 1 ಲಕ್ಷ ರೂಪಾಯಿ.